ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ತಾಯಿಯೊಂದಿಗೆ ಇಹಲೋಕವನ್ನು ತ್ಯಜಿಸಿದ್ದಾನೆ ಮಗ. ಒಂದು ಮನ ಕಲಕುವಂತಹ ಘಟನೆ ನಡೆದಿದೆ ಕಾರವಾರದ ಸಿದ್ಧರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ತಾಯಿಯ ಚಿತೆಗೆ ಬೆಂಕಿ ಇಡುವಾಗ ಮಗ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ದುರ್ದೈವದ ಘಟನೆ ಉತ್ತರ ಕನ್ನಡದ ಕಾರವಾರದ ಸಿದ್ಧರದಲ್ಲಿ ನಡೆದಿದೆ. ನಿಜಕ್ಕೂ ಮನ ಕಲಕುವಂತಹ ಘಟನೆ, ಹೃದಯ ವಿದ್ರಾವಕ ಘಟನೆ ಇದು. ನಿನ್ನೆ ತಾಯಿ ಮೃತಪಟ್ಟಿರ್ತಾರೆ. ಸಾವಿತ್ರಿ ಕೊಳಂಬಕರ್ ಅನ್ನುವಂಥವ್ರು. ತಾಯಿಯ ಸಾವಿನಿಂದ ಮಗ ಆಘಾತಕ್ಕೊಳಗಾಗಿರ್ತಾನೆ. ಚಿತೆಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ್ರೆ, ಅಂತ್ಯ ಸಂಸ್ಕಾರ ನೆರವೇರಿಸಬೇಕಾದ್ರೆ ಮಗನಿಗೂ ಕೂಡ ಹೃದಯಾಘಾತವಾಗುತ್ತೆ. ನಂತರ ಆತ ಕೂಡ ಅಲ್ಲಿ ಸಾವನ್ನಪ್ತಾನೆ. ದುರ್ದೈವ ಇದು. ಮಂಜುನಾಥ ಆತ್ಮಾರಾಮ್ ಅನ್ನುವಂತಹ ವ್ಯಕ್ತಿ ಮಗ ಆತ. ಕಾರವಾರದ ಗ್ರಾಮಾಂತರ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಎಂತೆಂಥ ವಿಚಿತ್ರಗಳು ನಡೆಯುತ್ತೆ. ತಾಯಿಯ ಸಾವಿನಿಂದ ಆಘಾತಕ್ಕೊಳಗಾಗಿದ್ದಂತಹ ಮಗ ಕೂಡ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ್ರೆ ತಾನು ಕೂಡ ಆ ನೊಂದು ತಾಯಿಯ ಜೊತೆಗೆ ಇಹಲೋಕವನ್ನು ಸೇರಿಕೊಂಡಿದ್ದಾನೆ. ಇದು ಟಿ5ನ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ತಾಯಿಯ ಚಿತೆಗೆ ಬೆಂಕಿ ಇಡಬೇಕಾದ್ರೆ ಮಗ ಕೂಡ ಸಾವನ್ನಪ್ಪಿದ್ದಾನೆ. ಕಾರವಾರದ ಸಿದ್ಧರದಲ್ಲಿ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ನಿನ್ನೆ ತಾಯಿ ಮೃತಪಟ್ಟಿರ್ತಾರೆ ಸಾವಿತ್ರಿ ಕೊಳಂಬಕರ್. ತಾಯಿಯ ಸಾವಿನಿಂದ ನೊಂದು ಆಘಾತಕ್ಕೊಳಗಾಗಿದ್ದಂತಹ ಮಗ ಇವತ್ತು ಅಂತ್ಯ ಸಂಸ್ಕಾರ ನೆರವೇರಿಸಬೇಕಾದ್ರೆ, ಚಿತೆಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ್ರೆ ಆತನೂ ಕೂಡ ಹೃದಯಾಘಾತಕ್ಕೆ ಒಳಗಾಗ್ತಾನೆ. ಮಂಜುನಾಥ ಆತ್ಮಾರಾಮ ಕೊಳಂಬಕರ್ ಅನ್ನುವಂತಹ ವ್ಯಕ್ತಿ. ಸೊ ನೋಡ್ತಾ ಇದ್ದೀರಿ ಎರಡು ದೃಶ್ಯಗಳನ್ನು. ಒಂದು ತಾಯಿಯ ಫೋಟೋ, ಹಾಗೆಯೇ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿರುವಂತಹ ಮಗನ ದೃಶ್ಯವನ್ನು. ಸೊ ಇಂತಹ ಘಟನೆ ತುಂಬ ಆತ್ಮೀಯ. ಜೊತೆಗೆ ತಾಯಿಯೇ ಮೊದಲ ದೇವರು, ಪಾಠಶಾಲೆಯನ್ನು ಕಲಿಸ್ಕೊಟ್ಟಂತಹ ಟೀಚರ್ ಎಲ್ಲ ಕೂಡ ಆಗಿರ್ತಾರೆ. ಸೊ ಅಂತಹ ಒಂದು ಸಂದರ್ಭ, ತಾಯಿಯನ್ನು ಕಳ್ಕೊಂಡೆ ಅನ್ನುವಂಥ ದುಃಖ ಮಗನಿಗೂ ಕೂಡ ಕಾಡಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪ್ರತಿನಿಧಿ ಪ್ರಶಾಂತ್ ಕೊಡ್ತಾರೆ. ಎಸ್ ಪ್ರಶಾಂತ್, ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಇಂತಹ ಘಟನೆ. ಸೊ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಗುರುಪ್ರಸಾದ್, ಏನಂತಂದ್ರೆ ಇದು ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ. ಇದು ತಾಯಿ ಇದ್ಲು, ನಿನ್ನೆ ಮೃತಳಾಗಿದ್ದು. ಇಂದ ತಾಯಿ ಸಾವಿತ್ರಿ ಕೊಳಂಬಕರ್ ಮೃತಳಾಗಿದ್ದು. ಮೃತಳಾಗಿ ನಿನ್ನೆ ಬೆಳಿಗ್ಗೆ ಮೃತಳಾಗಿದ್ಲು. ಆನಂತರ ಸಂಜೆ ಕುಟುಂಬಸ್ಥರೆಲ್ಲ ಸೇರಿ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಸ್ತಾ ಇದ್ರು. ಆ ಸಿದ್ಧತೆ ಎಲ್ಲ ನಡೆಸಿ ಆದ ನಂತರ ಕೊನೆಗಳಿಗೆ ಮಗ ಮಂಜುನಾಥ್ ಆತ್ಮಾರಾಮ್ ಕೊಳಂಬಕರ್, ಈತ 40 ವರ್ಷದವರು. ಇವ್ರೇನು ಈ ಸಂದರ್ಭದಲ್ಲಿ ತಾಯಿಯ ಒಂದು ಸಾವಿನಿಂದ ಸಾಕಷ್ಟು ಆಘಾತವನ್ನ ಅನುಭವಿಸಿದ್ರು. ಆಘಾತದಿಂದ ಇದ್ದರೂ ಕೂಡ ಸಂದರ್ಭದಲ್ಲಿ ತಾಯಿಗೆ ಇನ್ನೇನು ಕೆಲ ಕ್ಷಣದಲ್ಲಿ ತಾಯಿಯ ಚಿತೆಗೆ ಅಗ್ನಿಸ್ಪರ್ಶ ಮಾಡುವ ಹಂತದಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಆಘಾತಗೊಂಡಂತ ಇವರು ಹೃದಯಾಘಾತಕ್ಕೊಳಗಾದ ತಕ್ಷಣ ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸ್ತಾರೆ. ಆದ್ರೆ ಅಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ, ಫಲಕಾರಿ ಸಿಗದೆ ಅಲ್ಲಿ ಮೃತಪಡ್ತಾರೆ. ಬಳಿಕ ತಾಯಿ ಮತ್ತೆ ಮಗ ಇಬ್ಬರನ್ನು ಒಂದೇ ದಿನ ಸಂದರ್ಭದಲ್ಲಿ ಈ ಮೃತಪಟ್ಟಿರೋ ಒಂದು ದುರ್ದೈವ ಸಂಗತಿ ಅಂತ ಹೇಳ್ಬೋದು ಪ್ರಸಾದ್. ಯಾಕಂತಂದ್ರೆ ಇಂಥ ಒಂದು ಹೃದಯಾಘಾತ ಘಟನೆ ಇಲ್ಲಿ ಈ ತಾಲೂಕಿನಲ್ಲಿ, ಕಾರವಾರ ಜಿಲ್ಲೆಯಲ್ಲಿ ಕೂಡ ನಡೆದಿರ್ಲಿಲ್ಲ. ಇದರಿಂದ ಈ ಊರಿನ ಗ್ರಾಮಸ್ಥರೆಲ್ಲ ಒಂಥರ ಒಂದು ಆಘಾತಕ್ಕೆ ಒಳಗಾಗಿದ್ದಂತೆ ಆಗಿದ್ದಾರೆ. ಈಗಾಗಲೇ ಈ ಆತ್ಮಾರಾಮನನ್ನ ಮಂಜುನಾಥ್ ಆತ್ಮಾರಾಮನ ಈಗ ಜಿಲ್ಲಾ ಪ್ರಶಾಂತ್, ತಾಯಿ ಮಗ ಇಬ್ಬರೇ ಇದ್ರ ಮನೆಯಲ್ಲಿ? ಹೇಗೆ ತಾಯಿ ಮಗ ಇಬ್ಬರೇ ಇದ್ರ? ಮಂಜುನಾಥ್ ಏನ್ ಕೆಲಸ ಮಾಡ್ಕೊಂಡಿದ್ರು ಪ್ರಶಾಂತ್? ಗುರುಪ್ರಸಾದ್, ನಿಜ ಮಂಜುನಾಥ್ ಇಲ್ಲೇ ದಿನಗೂಲಿ ಕೆಲಸ ಇಲ್ಲೇ ಮಾಡ್ಕೊಂಡಿದ್ರು ಒಂದು ಸರ್ಕಾರಿ ಕಚೇರಿಯಲ್ಲಿ. ಬಳಿಕ ಜಿಲ್ಲಾ ಪಂಚಾಯತ್ ಸರ್ಕಾರಿ ಕಚೇರಿ ಇದ್ರು. ಬಳಿಕ ಮತ್ತೆ ಕೆಲಸ ಬಿಟ್ಟು ಬೇರೆ ತನ್ನ ಖಾಸಗಿ ಕೆಲಸವನ್ನ ನಿರ್ವಹಿಸ್ಕೊಂಡು ತಾಯಿ ಜೊತೆ ಅನ್ಯೋನ್ಯವಾಗಿದ್ರು. ತನ್ನ ಇಬ್ರು ಮಕ್ಕಳು ಕೂಡ ಇದ್ರು. ಆ ಇಬ್ರು ಮಕ್ಕಳು ಏನ್ ಮಾಡಿದ್ರು, ಅವನಿಗೆ ಒಂದು ಅನ್ಯೋನ್ಯ ಸಂಸಾರ ಇರ್ತಿತ್ತು. ತಾಯಿ ನಿನ್ನೆ ಸತ್ತಿದ ತಕ್ಷಣ ಇವರು ಸಾಕಷ್ಟು ಆಘಾತಕ್ಕೆ ಒಳಗಾಗಿದ್ರು. ಆ ಬಳಿಕ ಈ ಒಂದು ಘಟನೆಯಿಂದ ಅವರು ಈ ಸಂದರ್ಭದ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗೆ.